ದತ್ತಾತ್ರೇಯರ ಜನನ ದಿನ ಅಂತ ನಾವು ಹೇಳ್ತೀವಿ. ಇವತ್ತು ದತ್ತಾತ್ರೇಯರ ಜನನ ಯಾವಾಗ ಆಗಿದ್ದು ಅಂದ್ಬಿಟ್ಟಂದ್ರೆ ಸತ್ಯಯುಗದಲ್ಲಿ ಆಗಿದ್ದು. ಸತ್ಯಯುಗ ಅಂದ್ಬಿಟ್ಟಂದ್ರೆ ಇವಾಗ ನಾವಿರ್ತಕ್ಕಂಥದ್ದು ಕಲಿಯುಗ, ಇದಕ್ಕೆ ಹಿಂದೆ ಇದ್ದಿದ್ದು ದ್ವಾಪರ ಯುಗ, ಅದಕ್ಕೆ ಹಿಂದೆ ಇದ್ದಿದ್ದು ತ್ರೇತಾಯುಗ, ಅದಕ್ಕೆ ಹಿಂದೆ ಇದ್ದಿದ್ದು ಸತ್ಯಯುಗ, ಕೃತಯುಗ ಅಂತ ಹೇಳ್ತಾರೆ. ಕೃತಯುಗ ಸತ್ಯಯುಗ ಎಲ್ಲ ಒಂದೇ. ಅಂದರೆ ಒಂದು ಯುಗಕ್ಕೆ 4,32,000 ವರ್ಷ ಪ್ರಮಾಣ ಇದೆ. ಪ್ರಮಾಣ ಅಂತಂದರೆ ಆಯುಷ್ ಒಂದು ಕಲಿಯುಗಕ್ಕೆ. ಅಂಥದ್ದು ಇವಾಗ 4ನೇ ಕಲಿಯುಗ ನಡೀತಾ ಇದೆ. ಅಂದರೆ 4ನೇ ಕೃತಯುಗದಲ್ಲಿ ಸತ್ಯಯುಗದಲ್ಲಿ ದತ್ತಾತ್ರೇಯರ ಜನನವಾಗಿತ್ತು. ಅದು ಹೇಗೆ ಆಯಿತು ಅಂದ್ಬಿಟ್ಟಂದ್ರೆ, ಒಮ್ಮೆ ನಮಗೆಲ್ರಿಗೂ ಗೊತ್ತಿದೆ, ಅತ್ರಿ ದೇವಿ ಅನಸೂಯ ದೇವಿ ಅತ್ರಿ ಮಹರ್ಷಿಗಳ ಮಗ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಆ ಅತ್ರಿ ಮಹರ್ಷಿಗಳು ಯಾರು ಅಂದ್ಬಿಟ್ಟಂದ್ರೆ, ಕೃತಯುಗ ಮಲಗಿಸಿರ್ತಾಳೆ, ಅತ್ರಿ ಮಹರ್ಷಿಗಳು ಬರ್ತಾರೆ, ಇದು ಯಾರು ಅಂತ ಕೇಳಿದಾಗ ವಿವರಣೆ ಹೇಳ್ತಾಳೆ. ವಿವರಣೆ ಎಲ್ಲ ಹೇಳಿದ್ದಾದ ಮೇಲೆ, ಸರಿ ಇನ್ನು ಮುಂದೆ ಈ ಮಕ್ಕಳನ್ನ ನಾವೇ ಸಾಕೋಣ ಅಂತ ಹೇಳ್ಬಿಟ್ಟಿದ್ದೆ. ಆ ಮಕ್ಕಳನ್ನ ಸಾಧ್ವಿಮಣಿ ಅನಸೂಯ ದೇವಿಗೆ ಕಾಲಜ್ಞಾನ ಇತ್ತು, ಅವರು ಯಾರು ಅನ್ನೋದು ಅವಳಿಗೆ ಅರಿವಿತ್ತು, ಗೊತ್ತಾಗಿತ್ತು. ಆದರೂ ಕೂಡ ಆ ಮಕ್ಕಳನ್ನ ಮತ್ತೆ ಕಳಿಸ್ಲಿಲ್ಲ, ಅಲ್ಲೇ ಇಟ್ಕೊಂಡು ಕೆಲವು ವರ್ಷಗಳೇ ಆದರೂ ದೇವಲೋಕಕ್ಕೆ ಯಾವ ದೇವತೆಗಳು ಬರಲಿಲ್ಲ. ಅವರನ್ನು ಹುಡುಕೊಂಡು ಅವರ ಪತ್ನಿ ಇರೋ ಬಂದರು. ಲಕ್ಷ್ಮೀದೇವಿ, ಸರಸ್ವತಿ, ಪಾರ್ವತಿ 3 ಜನನೂ ಬಂದರು. 3 ಜನನೂ ಬಂದು ಕೇಳ್ತಾ ಇದ್ದಾರೆ, ಎಲ್ಲಿ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನಾರದರ ಮುಖಾಂತರ ಅವರಿಗೆ ವಿಚಾರ ಗೊತ್ತಾಯಿತು. ನಾರದರ ಮುಖಾಂತರ ಅಲ್ಲಿಗೆ ಬಂದಿದ್ದಾರೆ. ನಾರದರ ಮುಖಾಂತರ ಆ ಮಗುವನ್ನು ಕೇಳ್ತಾ ಇದ್ದಾಳೆ. 3 ಜನರು ಕೇಳ್ತಾ ಇದ್ದಾರೆ, ಅಮ್ಮ ನಿಮ್ಮ ಮಕ್ಕಳನ್ನು ನೀವೇ ತಗೊಂಡು ಹೋಗ್ರಿ. ಗುರುಗಳ ಚರಿತ್ರೆಯನ್ನ ಅವರು ಬರೆದುಕೊಟ್ಟಿದ್ದಾರೆ. ಅದೇ ಚರಿತ್ರೆಯನ್ನು ನಾವು ಓದ್ತಾ ಇದ್ದೀವಿ. ಈ ಚರಿತ್ರೆ 53 ಅಧ್ಯಾಯಗಳಿದೆ. ಇದನ್ನ ಇವತ್ತಿನ ದಿವಸ ಕೊನೆಯದಾಗಿ 52 ಅಧ್ಯಾಯಗಳು ಪೂರ್ತಿಯಾಗಿ 53ನೇ ಅಧ್ಯಾಯದಲ್ಲಿ ಔತರಣಿಕಾ ಅಂತ ಓದ್ತಾರೆ. ಏನು ಔತರಣಿಕಾ ಅಂದ್ರೆ, ಈ 52 ಅಧ್ಯಾಯಗಳಲ್ಲಿ ಏನೇನು ಬಂದಿದೆಯೋ ಅದರ ಎಲ್ಲ ಒಂದು ಸಾರಾಂಶವೇ ಔತರಣಿಕಾ ಅಂತ ಹೇಳ್ತಾರೆ. ನಾವು ಔತರಣಿಕೆ ಒಂದು ಕೇಳಿದರೇನೆ ಗುರುಚರಿತ್ರೆ ಕೇಳಿದಂತಹ ಫಲ ಬರುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಎಲ್ಲರೂ ಯಾರು ಬರೋ ವರ್ಷದಿಂದ ಹಾಗೆ ಮಾಡಬೇಡಿ. ಯಾಕೆ ಅಂತಂದ್ರೆ ಔತರಣಿಕೆ ಇರುತ್ತೆ, ಔತರಣಿಕೆಯಲ್ಲಿ ಸಾರಾಂಶವಷ್ಟೇ ಇರುತ್ತೆ, ವಿಶದವಾಗಿ ಕತೆ ಇರೋದಿಲ್ಲ. ವಿಶದವಾಗಿ ನಾವು ಕತೆ ಕೇಳಬೇಕು ಅಂತಂದ್ರೆ ಮೊದಲನೇ ದಿವಸದಿಂದಲೇ ನಾವು ಅದರ ಕಥೆಯನ್ನು ಕೇಳಿದರೆ ಮಾತ್ರ ನಮಗೆ ಔತರಣಿಕ ಅರ್ಥವಾಗುತ್ತೆ. ಅಂದ್ರೆ ನಾವು ಏನು ಹೇಳಿದ್ದೀವಿ, ಏನು ಕೇಳಿದ್ದೀವಿ ಅನ್ನೋದನ್ನ ಜ್ಞಾಪಿಸಿಕೊಳ್ಳುವುದಷ್ಟೇ ಔತರಣಿಕ. ಅರ್ಥ ಆಯ್ತಾ?